ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಆದ್ರೆ ಕೇವಲ 40% ಆಫ್ ದ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಉಳಿದವರು ಸಬ್ಸ್ಕ್ರೈಬ್ ಮಾಡಿಲ್ಲ. ಹೀಗಾದ್ರೆ ನೀವು ಬಹಳಷ್ಟು ವಿಡಿಯೋಗಳನ್ನ ಮಿಸ್ ಮಾಡ್ಕೊಂತೀರಿ, ಕಂಟಿನ್ಯೂಟಿ ಇರಲ್ಲ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ಮಾಡ್ತಿರುವಂತ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗಳಿಗೆ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನ ಕಾಮೆಂಟ್ ಮೂಲಕ ಹೇಳಿ. ಜೊತೆಗೆ ವಿಡಿಯೋ ನೋಡಿದ ತಕ್ಷಣ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಪಾಲಿನಾಮಿಯಲ್ಸ್, ಇದರ ಎಕ್ಸೈಸ್ 2.2 ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನ್ ಎರಡನ್ನೂ ಸಹ ಸರಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಏನನ್ನು ನೀವು ಕಲ್ತಿರ್ಬೇಕು, ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು, ಅದನ್ನೆಲ್ಲದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಕಲಿಯೋಣ. ಬನ್ನಿ ಸ್ನೇಹಿತರೆ, ಈಗ 2.2 ಎಕ್ಸೈಸ್ ಅನ್ನು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಕಾನ್ಸೆಪ್ಟ್ ಗಳನ್ನ ಈಗಲೇ ಕಲಿತು ಪರ್ಫೆಕ್ಟ್ ಆಗೋಣ. ಸ್ನೇಹಿತರೆ, 2.1 ಎಕ್ಸೈಸ್ ಅನ್ನು ಮಾಡೋದಕ್ಕಿಂತ ಮೊದಲು ಅಂದ್ರೆ ಈ ಲೆಸನ್ ಫಸ್ಟ್ ಎಪಿಸೋಡ್ ನಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ zero of linear polynomial and their coefficients and constant ಇದ್ರ ಬಗ್ಗೆ ಹೇಳಿದ್ವಿ. ಏನು ಅಂದ್ರೆ, ಈಗ ax plus b ಈ ಫಾರ್ಮ್ ನಲ್ಲಿ ಇರುತ್ತೆ ಲೀನಿಯರ್ ಪಾಲಿನಾಮಿಯಲ್. ಇದರ ಝೀರೋ ಯಾವ ರೀತಿ ತಗೊಂತೀವಿ, ಮೈನಸ್ ಬಿ ಬೈ ಎ ಈ ರೀತಿ ಬರೀತೀವಿ. ಇದು ಇವೆರಡರ ರಿಲೇಷನ್ ಅಂತ ಹೇಳಿದೆ. ಆದ್ರೆ ಕ್ವಾಡ್ರಾಟಿಕ್ ಇಂದು ಯಾವ ರೀತಿ ರಿಲೇಷನ್ ಇರುತ್ತೆ ಅಂದ್ರೆ, ರಿಲೇಷನ್ ಆಫ್ zeros and coefficients of a polynomial mainly in quadratic polynomial and then in cubic polynomial. but cubic ಅಷ್ಟೇನು ಯೂಸ್ ಆಗಲ್ಲ, ಕ್ವಾಡ್ರಾಟಿಕ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಏನನ್ನ ಕಲಿತಿದೀವಿ ಅಂದ್ರೆ, ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅರ್ಥಾತ್ ಸ್ನೇಹಿತರೆ, ಲೀನಿಯರ್ ಪಾಲಿನಾಮಿಯಲ್ ಆಲ್ರೆಡಿ ಕಲ್ತಿದ್ರಿ. ಅಕಸ್ಮಾತ್ ಲೀನಿಯರ್ ಪಾಲಿನಾಮಿಯಲ್ಗೂ ಮತ್ತು ಈ ಫಾರ್ಮುಲಾ ಏನೋ ನಾವು ಡಿರೈವ್ ಮಾಡ್ಕೊಂಡಿದ್ವಿ, ಇದಕ್ಕೂ ಇರುವಂತ ರಿಲೇಶನ್ಶಿಪ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇಂಟ್ರೊಡಕ್ಷನ್ ವಿಡಿಯೋವನ್ನ, ಅದರಲ್ಲಿ ಎಸ್ಪೆಷಲಿ ಲಾಸ್ಟ್ ಪಾರ್ಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಬನ್ನಿ. ರಿಲೇಶನ್ಶಿಪ್ ಬಿಟ್ವೀನ್ ಕೋಎಫಿಷಿಯಂಟ್ಸ್, ಕಾನ್ಸ್ಟೆಂಟ್ಸ್ ಅಂಡ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಮೇನ್ಲಿ ಕ್ವಾಡ್ರಾಟಿಕ್ ಅಂಡ್ ದೆನ್ ಕ್ಯೂಬಿಕ್, ಅದ್ರ ಬಗ್ಗೆ ಕಲಿತಾ ಇದೀವಿ. ನೋಡಿ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು, 7x plus 3 ಅಂತ ಇದ್ರೆ ಇದು a, ಇದು x, ಇದು 3 ಅಥವಾ ಇದು ಬಿ ಅಂತ ಅನ್ಕೊಂಡ್ರೆ, ಮೈನಸ್ ಬಿ ಬೈ ಎ ಅಂದ್ರೆ ಬಿ ಪ್ಲೇಸ್ ನಲ್ಲಿ 3 ಇದೆ, ಮೈನಸ್ 3, ಎ ಪ್ಲೇಸ್ ನಲ್ಲಿ 7 ಇದೆ. ಇದೇ ಝೀರೋ ಆಫ್ ದ ಪಾಲಿನಾಮಿಯಲ್. ಈ ಫಾರ್ಮುಲಾ ಯೂಸ್ ಮಾಡಿ ಝೀರೋ ಆಫ್ ದ ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಈ ರಿಲೇಶನ್ಶಿಪ್ ಅನ್ನು ನೋಡಿದ್ವಿ. ಈಗ ಆ ರಿಲೇಶನ್ಶಿಪ್ ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮತ್ತು ಸ್ವಲ್ಪ ಕ್ಯೂಬಿಕ್ ಪಾಲಿನಾಮಿಯಲ್, ಇವುಗಳ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಬರ್ಕೊಂಡಿದ್ದೀವಿ, 2x² minus 8x plus 6. ಸ್ನೇಹಿತರೆ, ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಫ್ಯಾಕ್ಟರೈಸೇಷನ್ ಮಾಡೋದು ಯಾವ ಮೆಥಡ್ ಇಂದ 9th ಸ್ಟ್ಯಾಂಡರ್ಡ್ ನಲ್ಲಿ ಆಲ್ರೆಡಿ ಕಲ್ತಿದ್ದೀರಿ. ಅಕಸ್ಮಾತ್ ಮರ್ತಿದ್ರು ಅಂದ್ರೂ ಪರವಾಗಿಲ್ಲ, ಎಲ್ಲಾ ಸ್ಟೆಪ್ ಗಳನ್ನು ಸಹ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡೋದ್ರ ಮೂಲಕ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಸರಿಯಾಗಿ ನೆನ್ಪಿಟ್ಕೊಂಡ್ರಿ, 3 ಟರ್ಮ್ ಇತ್ತು, ಅವಾಗ ನಾವು ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ ಫ್ಯಾಕ್ಟರೈಸೇಷನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾವು ಮೊದಲು ಏನ್ ಮಾಡ್ಬೇಕು, ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಇವು ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಟರ್ಮ್ ಯಾವುದು 2x², ಲಾಸ್ಟ್ ಟರ್ಮ್ ಯಾವುದು 6. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 6 2 12x². ಹೌದಾ? ಈಗ ನಾವು ಮಿಡಲ್ ಟರ್ಮ್ ಅನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು ಅಂದ್ರೆ, 8x ಅನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು ಅಂದ್ರೆ, ಎರಡು ನಂಬರ್ಗಳಾಗಿ ಬರ್ಕೊಳ್ಬೇಕಂದ್ರೆ ಅವೆರಡನ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 8x ಬರಬೇಕು. ಎಂತ 8x? ಮೈನಸ್ 8x ಬರಬೇಕು. ಆದ್ರೆ ಮಲ್ಟಿಪ್ಲೈ ಮಾಡಿದ್ರೆ 12x² ಬರಬೇಕು. ಅಂದ್ರೆ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಗಳ ಪ್ರಾಡಕ್ಟ್ ಗೆ ಈಕ್ವಲ್ ಇರಬೇಕು ಮಲ್ಟಿಪ್ಲೈ ಮಾಡಿದ್ರೆ. ಅದೇ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಗೆ ಈಕ್ವಲ್ ಇರಬೇಕು. ಆ ರೀತಿ ಎರಡು ನಂಬರ್ಗಳಾಗಿ ಸ್ಪ್ಲಿಟ್ ಮಾಡಬೇಕು ಮಿಡಲ್ ಟರ್ಮ್ ಅನ್ನ. ಬನ್ನಿ ಸ್ನೇಹಿತರೆ, ಇಲ್ಲಿ ಮಾಡಿ ನೋಡೋಣ. ಇದನ್ನು ನಾವು 2 6 ಅಂತ ಮಾಡಿದ್ರೆ 2 ಮತ್ತು 6 ಎರಡನ್ನೂ ಆಡ್ ಮಾಡಿದ್ರೆ 8 ಬರುತ್ತೆ. 2 6 12 ಆಗುತ್ತೆ. ಅಂದ್ರೆ 2x 6x ಎಷ್ಟಾಯ್ತು, 2 6 12 x into x x². ಇದಕ್ಕೂ ಸಹ ಕರೆಕ್ಟ್ ಆಯ್ತು. ಇವೆರಡನ್ನೇ ಆಡ್ ಮಾಡಿದ್ರೆ 8x ಆಯ್ತು. ಆದ್ರೆ ಬೇಕಾಗಿರೋದು ಮೈನಸ್ 8x, ಹಾಗಾಗಿ ಮೈನಸ್ ಸೈನ್ ಅನ್ನೇ ಹಾಕ್ಬೇಕು, ಇದನ್ನ ಮರಿಬಾರ್ದು. ಅರ್ಥ ಸ್ನೇಹಿತರೆ, ಇದ್ರ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ 2x² ಮೈನಸ್ ಏನ್ ಬರುತ್ತೀವಿ, 2x ಮೈನಸ್ 6x ಪ್ಲಸ್ 6. ಈ ಟರ್ಮ್ ಅನ್ನು ನಾನು ಎರಡು ಟರ್ಮ್ಗಳಾಗಿ ಸ್ಪ್ಲಿಟ್ ಮಾಡಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ.
ನಂತರ ನೋಡ್ರಿ ಸ್ನೇಹಿತರೆ, ಇಲ್ಲಿ 2 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಇಂಟು 1. ಯಾಕಂದ್ರೆ ಇಲ್ಲಿ ಸಹ 2x ಕಾಮನ್ ತಗೋಬಹುದು, ಇಲ್ಲಿ ಸಹ 2x ಕಾಮನ್ ತಗೋಬಹುದು. 2x ಹೊರಗಡೆ ತಗೊಂಡ್ಬಿಟ್ರೆ ಒಳಗಡೆ 1 ಉಳಿತಲ್ಲ, ಅದಕ್ಕೋಸ್ಕರ ಈ ರೀತಿ 1 ಅಂತ ಬರ್ತಿದ್ದೀವಿ. ಇಲ್ಲಿ ಮೈನಸ್. ಈಗ ಇವು ಎರಡನ್ನು ನಾವು ಒಂದು ಗ್ರೂಪ್, ಇವೆರಡನ್ನು ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊಂತಿದ್ವಿ. ಈಗ ನೋಡಿ 6 ಇಂಟು ಎಕ್ಸ್ 6 ಇಂಟು 1, ಯಾಕಂದ್ರೆ ಇಲ್ಲಿ ಎರಡರಲ್ಲೂ ಕಾಮನ್ ಇರೋದು 6 ಕಾಮನ್ ಇದೆ, ಹಾಗಾಗಿ ಇಲ್ಲಿ 1 ಬರುತ್ತೆ. ಅರ್ಥ? ಯಾಕಂದ್ರೆ ಬ್ರಾಕೆಟ್ ಹೊರಗಡೆ ತಗೊಂತೀವಲ್ಲ, ತಗೊಂಡಾಗ ಹೊರಗಡೆ ಬರೆಯಕ್ಕೆ ಒಂದು ಬೇಕಲ್ಲ, ಅದು ಕನ್ಫ್ಯೂಸ್ ಆಗಬಾರ್ದು ಅದಕ್ಕೋಸ್ಕರ ಈ ರೀತಿ ಬರ್ತಿದ್ದೀನಿ. ನೋಡಿ ಇಲ್ಲಿ ಇವು ಎರಡನ್ನು ಒಂದು ಸೆಟ್ ಅಂತ ಕನ್ಸಿಡರ್ ಮಾಡಿ, ಇವು ಎರಡನ್ನು ಒಂದು ಸೆಟ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ 2x ಕಾಮನ್ ಇದೆ, ಅದನ್ನ ಬರದೆ 2x ಉಳಿದು x ಮೈನಸ್ 1. ಅರ್ಥ ಸ್ನೇಹಿತರೆ? ಅದೇ ರೀತಿ ಇಲ್ಲಿ 6 ಕಾಮನ್ ಇದೆ, ಮೈನಸ್ ಇದನ್ನ ಮೈನಸ್ 6x ಪ್ಲಸ್ 1 ಅಂತ ಬರ್ಬಿಡ್ತೀವಿ. ಯಾಕಂದ್ರೆ ಪ್ಲಸ್ ಇದೆಯಲ್ಲ, ಪ್ಲಸ್ 1 ಅಂತ ಬರ್ಬಿಡ್ತೀವಿ. ಬರೋದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಮೈನಸ್ ಇಲ್ಲಿ ಒಂದು ಪ್ಲಸ್ ಹಾಕಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ಬಿಡುತ್ತೆ. ಇಲ್ಲಿ ಬೇಕಾಗಿರೋದು ಪ್ಲಸ್, ಇಲ್ಲಿ ಪ್ಲಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಮೈನಸ್ ಹಾಕ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 6 ಹೊರಗಡೆ ತಗೊಂಡಿದ್ದು, ಉಳಿದಿದ್ದು 1 ಅಷ್ಟೇ. ಅಕಸ್ಮಾತ್ ಇಷ್ಟು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಎಕ್ಸ್ ಮೈನಸ್ 1 ಕರೆಕ್ಟ್ ಆಗಿ ತಗೊಂಡಿದ್ರೆ ಅಂದ್ರೆ ಸೇಮ್ ಟು ಸೇಮ್ ಇಲ್ಲಿ ಬರುತ್ತೆ. ಸೆಕೆಂಡ್ ಬ್ರಾಕೆಟ್ ಅನ್ನು ಸಹ ಅದೇ ಬರುತ್ತೆ, ಅದನ್ನ ಬಿಟ್ಟು ಬೇರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಾಗಿ ಇಲ್ಲಿ ನೋಡಿ ಮೊದಲು ಕಾಮನ್ ಆಗಿದೆ x ಮೈನಸ್ 1, ಹಾಗಾಗಿ ಅದನ್ನ x ಮೈನಸ್ 1 ಬರೀಬಹುದು. ಇಲ್ಲಿ ಏನಿದೆ ಬ್ರಾಕೆಟ್ ಒಳಗಡೆ 2x ಮೈನಸ್ 6. ಅರ್ಥ? ಈಗ ನೋಡಿ ಇಲ್ಲಿ ಸಹ ಕಾಮನ್ ತಗೋದಾಗಿತ್ತು. ಏನು? 2 ಇಂಟು ಎಕ್ಸ್ ಇದು, ಹಾಗಾಗಿ 2 ಇಂಟು ಎಕ್ಸ್ ಮೈನಸ್ 6 ಅನ್ನ ಜೊತೆ ಬರೀಬಹುದು. 2 ಇಂಟು 3, 2 3 ಜಾ 6. ಈಗ ಉಳಿದಿರುವಂತ ಎಕ್ಸ್ ಮೈನಸ್ 1ಗೆ ಎಕ್ಸ್ ಮೈನಸ್ 1 ಆಸ್ ಇಟ್ ಈಸ್ ಬರೆಯೋಣ. ಇಲ್ಲಿ 2 ಕಾಮನ್ ತಗೊಂಡ್ರೆ 2 ಹೊರಗಡೆ ಬಂತು, ಉಳಿದಿದ್ದು ಎಕ್ಸ್ ಮೈನಸ್ ಇಲ್ಲಿ 2 ತಗೊಂಡಿದ್ದೀವಿ, ಹಾಗಾಗಿ 3 ಎಕ್ಸ್ ಮೈನಸ್ 3 ಹೊರಗಡೆ ಎಕ್ಸ್ ಮೈನಸ್ 1 ಅನ್ನು ಆಸ್ ಇಟ್ ಈಸ್ ಬರ್ತಿದ್ದೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ ಇಲ್ಲಿಗೆ ನಾವು ಒಂದು ಲೆವೆಲ್ಗೆ ಬಂದ್ವಿ. ಈಗ ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್ will be 0 when x is equal to 3 or x is equal to 1. ನೋಡ್ರಿ x minus 3 ಇದೆ ಅಂದ್ರೆ ಯಾವ ರೀತಿ ಬರೆಯಬಹುದು? x minus 3 is equal to 0, ಹಂಗಂದ್ರೆ x is equal to 3 ಬಂತು. x minus 1 ಇದೆ ಅಂದ್ರೆ x minus 1 is equal to 0 ಅಂದ್ರೆ x is equal to 0 plus 1 ಅಂದ್ರೆ 1 ಬಂತು. ಅರ್ಥ ಆಯ್ತಾ? ಸೊ ನಾವೇನಂತ ಬರೀಬಹುದು? zeros of p of x is equal to 2x square minus 8x plus 6 or ಯಾವುದು 3 and 1 or 3 and 1. Now we can observe one thing, that is sum of zeros is equal to ಏನಾಗುತ್ತೆ? ಒಂದು 3 ಒಂದು 1 ಅಂತೀವಿ. 3 plus 1 is equal to 4. 4 ಬರ್ಬೇಕಂದ್ರೆ ನಾವು ಇಲ್ಲಿರುವಂತ ಯಾವಗಳನ್ನ ಡಿವೈಡ್ ಮಾಡಬೇಕು? ನೋಡಿ ಇಲ್ಲಿರುವಂತ 8 ಮೈನಸ್ 8 ಬೈ 2, 2 1 ಜಾ 2, 4 ಜಾ ಮೈನಸ್ 4 ಆಯ್ತು. ಆದ್ರೆ ಬೇಕಾಗಿರೋದು ಪ್ಲಸ್ 4 ಅಲ್ಲ, ಅದಕ್ಕೋಸ್ಕರ ನಾವು ಆಲ್ರೆಡಿ ಲೀನಿಯರ್ ಪಾಲಿನಾಮಿಯಲ್ ಇದರ ಝೀರೋಸ್ ಮತ್ತು ಕೋಎಫಿಷಿಯಂಟ್ಸ್ ಮತ್ತು ಕಾನ್ಸ್ಟೆಂಟ್ಸ್ ಇದರ ರಿಲೇಷನ್ ನೋಡಿದಾಗ ಹೇಳಿದೆ ಏನಂದ್ರೆ ಮೈನಸ್ ಬಿ ಬೈ ಎ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಬಿ ವ್ಯಾಲ್ಯೂ ಮೈನಸ್ 8 ಇದೆ, ಹಾಗಾಗಿ ಇಲ್ಲಿ ಏನಂತ ಬರೀಬೇಕು? ಮೈನಸ್ ಆಫ್ ಮೈನಸ್ 8. ಯಾಕೆ ಮೈನಸ್ ಆಗ್ತದೆ? ಹೊರಗಡೆ ಮೈನಸ್ ಇಲ್ಲಿದೆ, ಬಿ ವ್ಯಾಲ್ಯೂ ಮೈನಸ್ 8 ಇದೆ, ಹಂಗಾಗಿ ಮೈನಸ್ ಬರದೆ ಬ್ರಾಕೆಟ್ ಒಳಗಡೆ ಬಿ ವ್ಯಾಲ್ಯೂ ಇರುವಂತ ಮೈನಸ್ ಬರದೆ, ಹಂಗಾಗಿ ಏನಾಗುತ್ತೆ? ಪ್ಲಸ್ 4 ಬಂತು ಎರಡನ್ನು ಕ್ಯಾನ್ಸಲ್ ಮಾಡಿದಾಗ. ಅಂದ್ರೆ ಇಲ್ಲಿ ನಾವು ಒಂದು ಕನ್ಕ್ಲೂಷನ್ ಏನ್ ಬರ್ಬೋದು? ಸಮ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅರ್ಥಾತ್ ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು ಝೀರೋಸ್ ಯಾವ್ದು? 3 ಒಂದು, ಇನ್ನೊಂದು ಝೀರೋ ಯಾವುದು? 1 ಒಂದು, ಇಸ್ ಈಕ್ವಲ್ ಟು 3 ಆಯ್ತು. 3 ಬರೋದು ಯಾವಾಗ? ಇಲ್ಲಿ ನೋಡಿ 6/2 ಮಾಡಿದಾಗ 3 ಬರುತ್ತೆ. 6/2, 2 1 ಜಾ 2,
3 ಜಾ ಇದು ಸಹ 3 ಬಂತು. ಅಂದ್ರೆ ನಾವಿಲ್ಲಿ ಯಾವಗಳನ್ನ ಬಳಸಿದ್ವಿ? ಸಿ ಬೈ ಎ, ಸಿ ಬೈ ಎ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ ಇಲ್ಲಿ ಬಿ ಬೈ ಎ ಅಂದ್ರೆ ಏನು? ಬಿ ಬೈ ಎ ಇಸ್ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇದೇನಂತ ಬರೀಬಹುದು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಹೌದಾ? ಸಿ ಬೈ ಎ ಅಂದ್ರೆ ಏನು? ಸಿ ಅಂದ್ರೆ ಈ ಪ್ಲೇಸ್ ನಲ್ಲಿರುವಂತದ್ದು, ಅಂದ್ರೆ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ ಇಲ್ಲಿ ನಾವು ಏನನ್ನ ಕಂಡಿದ್ದೀವಿ? ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂಡ್ ಕಾನ್ಸ್ಟೆಂಟ್ಸ್. ಅರ್ಥ ಆಯ್ತಾ? ನೋಡಿ ಯಾವುದೇ ಕ್ವಶನ್ ಅಲ್ಲಿ ಆಗಿರ್ಲಿ ಸಮ್ ಆಫ್ ಝೀರೋಸ್ ಇದನ್ನ ಮಾಡಿದ್ವಿ ಅಂದ್ರೆ ಅದೇನ್ ಬರುತ್ತೆ? ಮೈನಸ್ ಬಿ ಬೈ ಎ. ಅರ್ಥ ಆಯ್ತಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇವುಗಳನ್ನ ಬರೀಬೇಕು. ಬರೋದು ನಾವು ಚೆಕ್ ಮಾಡಿದ್ರೆ ಸಮ್ ಆಫ್ ಝೀರೋನು ಅದೇ ಇರುತ್ತೆ, ಮೈನಸ್ ಬಿ ಬೈ ಎನು ಅದೇ ಇರುತ್ತೆ. ಇದೇ ರಿಲೇಷನ್. ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಬೇಕು ಅಂದ್ರೆ ಝೀರೋಗಳನ್ನ ಮಲ್ಟಿಪ್ಲೈ ಮಾಡಬೇಕು. 2 ಝೀರೋ ಬಂದಿರ್ತಾವಲ್ಲ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಸಿ ಬೈ ಎ ಮಾಡಿದಾಗ ಸಹ ಬರುತ್ತೆ. ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇದನ್ನ ಮಾಡಿದಾಗೂ ಸಹ ಅದೇ ಬರುತ್ತೆ. ಈ ರೀತಿ ಬಂದ್ರೆ ಸರಿ. ಸ್ನೇಹಿತರೆ, ಇಷ್ಟೇ ಮೆಥಡ್ ಅನ್ನ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ 2.2 ಎಕ್ಸರ್ಸೈಸ್ ನಲ್ಲಿರುವಂತಹ ಬಹಳಷ್ಟು ಕ್ವಶನ್ ಗಳಿಗೆ ಸರಿಯಾಗಿ ಉತ್ತರಗಳನ್ನು ಬರೀತೀರಿ, ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋಣ. ಆದ್ರೆ ಇಲ್ಲಿ 2 ವ್ಯಾಲ್ಯೂಗಳನ್ನ ನಾವು ಅಪ್ಲೈ ಮಾಡಿ ಬರೀಬೇಕಾಗುತ್ತೆ. ನೀವು ಕ್ವಶನ್ ಪೇಪರ್ಗಳಲ್ಲಿ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಒಂದಿಷ್ಟು ಎಕ್ಸ್ಪ್ಲನೇಷನ್ ಗಳಲ್ಲಿ ಮತ್ತೆ ಹಿಂದಿನ ಎಪಿಸೋಡ್ ನಲ್ಲೂ ಸಹ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಇವುಗಳನ್ನ ಗ್ರಾಫ್ ಮೇಲೆ ತೋರಿಸಬೇಕಾದ್ರೆ ಹೇಳಿದ್ದೆ. ಒಂದು ಆಲ್ಫಾ, ಇನ್ನೊಂದು ಬೀಟಾ. ಇವುಗಳನ್ನ ಯೂಸ್ ಮಾಡಿಕೊಂಡು ಒಂದು ಜನರಲ್ ಫಾರ್ಮ್ಗೆ ನಾವು ಇದನ್ನ ತರಬೇಕು. ಇದನ್ನೇ ಹೇಳೋದಕ್ಕೆ ಸಮ್ ಆಫ್ ಝೀರೋಸ್ ಅಂತ ಹೇಳೋದಕ್ಕೆ ಒಂದು ಜನರಲ್ ಫಾರ್ಮುಲಾ, ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಬರೆಯೋದಕ್ಕೆ ಒಂದು ಜನರಲ್ ಆಗಿರುವಂತ ಫಾರ್ಮುಲಾ. ಇವು ಎರಡನ್ನ ಯೂಸ್ ಮಾಡ್ಕೊಂಡು ಬರಿತೀವಿ. ಇವು ಗ್ರೀಕ್ ಲೆಟರ್ಸ್. ಓಕೆ, ಇವುಗಳನ್ನ ಎಲ್ಲಾ ಕಡೆ ನಾವು ಎ ಟು ಜೆಡ್ ಇವನ್ನೇ ಬಳಸಲ್ಲ. ಅದ್ರ ಬದಲಿ ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಆಲ್ಫಾ ಮತ್ತು ಬೀಟಾ ಇವುಗಳಲ್ಲಿ ಬಳಸಿದ್ದಾರೆ. ಓಕೆ, ಇಲ್ಲಿ ನೀವು ಸುಲಭವಾಗಿ ನೆನಪಿಟ್ಕೋಬೇಕಂದ್ರೆ ಹೇಳ್ತೀನಿ ಒಂದೇ ಒಂದು ಸೆಂಟೆನ್ಸ್ ನಲ್ಲಿ. ಅದು ಏನು ಅಂದ್ರೆ ಫಸ್ಟ್ ಝೀರೋವನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಆಲ್ಫಾ. ಅಂದ್ರೆ ಇಲ್ಲಿ 3 ಅನ್ನ ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ವಿ. ಸೆಕೆಂಡ್ 0 1 ಇದನ್ನ ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನಾವು ಸಮ್ ಆಫ್ ಝೀರೋಸ್ ಅಂತ ಬರೀಬೇಕಾದ್ರೆ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ is equal to minus b by a. Product of zeros alpha into beta is equal to c by a. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಈ ರೀತಿ ನೀವು ಫ್ಯಾಕ್ಟರೈಸೇಷನ್ ಮಾಡಿದ ಮೇಲೆ ಝೀರೋಸ್ ಬರ್ತಾವಲ್ಲ, ಅವಾಗ ಸಮ್ ಆಫ್ ಝೀರೋಸ್ ಅಂತ ಬರೋದು, ಇದನ್ನ ಬರೋದು, ಈ ಫಾರ್ಮುಲಾ ಬರೋದು, ಚೆಕ್ ಮಾಡ್ಕೊಳ್ಳೋದು, ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಬರೋದು, ಇದನ್ನ ಬರೋದು, ಆಲ್ಫಾ ಇಂಟು ಬೀಟಾ ಅಂತ ಬರೋದು, ಸಿ ಬೈ ಎ. ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ್ಬಿಟ್ರೆ ನೀವು 2.2 ಎಕ್ಸರ್ಸೈಸ್ ನಲ್ಲಿರುವಂತ ಬಹಳಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡ್ತೀರಿ. ಆದ್ರೆ ನಿಮಗೆ ಜನರಲ್ ಫಾರ್ಮುಲಾ ಇದನ್ನ ಯಾವ ರೀತಿ ಡಿರೈವ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈಗ ಅದನ್ನು ಸಹ ಡಿರೈವ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಯಾವ ಫಾರ್ಮ್ ನಲ್ಲಿ ಇದೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಬದಲಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಎಕ್ಸ್ ಪ್ಲಸ್ ಸಿ ಅದೇ ಫಾರ್ಮ್ ನಲ್ಲಿ ಇದೆನಾ? ಈಗ ಇಲ್ಲಿ ಈ ಸ್ಟೆಪ್ಪಿಗೆ ಬಂದ್ಬಿಡ್ರಿ. ಸೀದಾ ಈ ಸ್ಟೆಪ್ಪಿಗೆ ಬಂದು ನೋಡ್ರಿ, ಇದು ಯಾವುದಕ್ಕೆ ಈಕ್ವಲ್? 2x ಸ್ಕ್ವೇರ್ ಮೈನಸ್ 8x ಪ್ಲಸ್ 6. ಇದನ್ನ ನಾವು ಸ್ಪ್ಲಿಟ್ ಮಾಡಿ ಇದಕ್ಕೆ ತಗೊಂಡ್ಬಂದಿವಿ. ಹಂಗಾಗಿ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 1. ಹಾಗಾದ್ರೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಅನ್ಕೊಂಡ್ರೆ ಇದಕ್ಕೆ ಇದು ಈಕ್ವಲ್ ಇದೆ ಅಂತ ಅರ್ಥ ಸ್ನೇಹಿತರೆ. ಅಂದ್ರೆ ಇದನ್ನು ಈ ರೀತಿ ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ ಆಲ್ಫಾ ಅಂಡ್ ಬೀಟಾ ಆಸ್ 2 zeros. ಆಲ್ಫಾ ಮತ್ತು ಬೀಟಾಗಳನ್ನು ನಾವು 2 ಝೀರೋಗಳು ಅಂತ ಕನ್ಸಿಡರ್ ಮಾಡಿದ್ವಿ. ಹಂಗಂದ್ರೆ ಇಲ್ಲಿರುವಂತ ಝೀರೋ ಯಾವುದು? 3 1. ಇನ್ನೊಂದು ಝೀರೋ ಯಾವುದು? 1 1. 2 ಝೀರೋನಾ? ಹಂಗಾದ್ರೆ ಏನಂತ ಬರೀಬಹುದು? ಕೆ ಇಂಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ. ಈ ರೀತಿ ಬರೀಬಹುದಾ? ಇದೇನ್ ಸರ್ ಇದು? 1 0 ಆಲ್ಫಾ ಅಂತ ತಗೊಂಡ್ರಿ, ಇನ್ನೊಂದು 0 ಬೀಟಾ ಅಂತ ತಗೊಂಡ್ರಿ. ಇದಕ್ಕೆ ಆಲ್ಫಾ ಬೀಟಾ ಹಾಕಿದ ಅರ್ಥ ಆಯ್ತು. ಕೆ ಎಲ್ಲಿಂದ ಬಂತು ಅಂದ್ರೆ ಕೆ ನೋಡಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿದನ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಒಂದು ಫಾರ್ಮುಲಾ ಟೈಪ್ ಬರಬೇಕಲ್ಲ ನಾವು. ಅದಕ್ಕೋಸ್ಕರ ಯಾವ್ದಾದ್ರು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರಲಿ, ಅದನ್ನ ನಾವಿಲ್ಲಿ ಕೆ ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ನಾವು
ಈ ಸ್ಟೆಪ್ಗೆ ಇದನ್ನ ತಗೋಬಹುದು. ಇದ್ರ ನಂತರ ನೀವು ಗಮನವಿಟ್ಟು ನೋಡಿ, ಇಲ್ಲಿ ಏನಾಗುತ್ತೆ, ಇದು ಯಾವ ಐಡೆಂಟಿಟಿ ರೀತಿ ಕಾಣುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಈ ಫಾರ್ಮುಲಾದ ರೀತಿನೇ ಇದು ಕಾಣುತ್ತೆ. ಅಂದ್ರೆ ಈ ಐಡೆಂಟಿಟಿ ರೀತಿನೇ ಕಾಣುತ್ತೆ. ಐಡೆಂಟಿಟಿ ಏನ್ ಹೇಳುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಈ ರೀತಿ ಹೇಳುತ್ತೆ. ನೋಡಿ, ಮೊದಲು ಇಲ್ಲಿ ಸೈನ್ ಗಳನ್ನ ಕರೆಕ್ಟ್ ಆಗಿ ಹಾಕೊಂಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎ ಇಸ್ ಈಕ್ವಲ್ ಟು ಮೈನಸ್ ಆಲ್ಫಾ, ಬಿ ಇಸ್ ಈಕ್ವಲ್ ಟು ಮೈನಸ್ ಬೀಟಾ. ಅರ್ಥ ಸ್ನೇಹಿತರೆ? ಈಗ ನೋಡಿ, ಕೆ ಇದು ಸಪರೇಟ್ ಆಗಿರ್ಲಿ. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್, ಇಲ್ಲಿ ಪ್ಲಸ್ ಬಂದಿದೆ, ಆದ್ರೆ ಇಲ್ಲಿ ಎರಡು ಸಹ ಮೈನಸ್ ಬಂದಿದೆ, ಹಂಗಾಗಿ ಮೈನಸ್ ಎ ಪ್ಲಸ್ ಬಿ. ಇಲ್ಲಿ ಎ ವ್ಯಾಲ್ಯೂ ಏನಿದೆ ಆಲ್ಫಾ, ಆಲ್ಫಾ ಪ್ಲಸ್ ಬಿ ವ್ಯಾಲ್ಯೂ ಬೀಟಾ. ಓಕೆ, ಇವೆರಡು ಪ್ಲಸ್ ನಲ್ಲಿ ತಗೊಳ್ಳೋದ್ರಿಂದ ಹೊರಗಡೆ ಮೈನಸ್ ಆಗಿರೋದ್ರಿಂದ ವ್ಯಾಲ್ಯೂಗಳು ಮತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ನಂತರ ಉಳಿದಂತ ಎಕ್ಸ್ ಗೆ ಎಕ್ಸ್, ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತಗೊಂಡಿದ್ದೀವಿ. ನಂತರ ಎ ಪ್ಲಸ್ ಬಿ ಗೆ ಏನ್ ಬರಬೇಕು, ಆಲ್ಫಾ ಬೀಟಾ. ನಿಮಗೊಂದು ಡೌಟ್ ಬರ್ಬೋದು, ಏನಂದ್ರೆ ಆಲ್ಫಾ ಮತ್ತು ಬೀಟಾ ಮೈನಸ್ ನಲ್ಲಿದ್ದಾವೆ, ಇಲ್ಲಿ ಹೆಂಗೆ ಪ್ಲಸ್ ಆಲ್ಫಾ ಬೀಟಾ ಅಂತ ಲಾಸ್ಟ್ ಬರದೆ ಅಂತ. ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾಗಿ ಮತ್ತೆ ಇದು ಪ್ಲಸ್ ಆಲ್ಫಾ ಬೀಟಾನೇ ಆಗುತ್ತೆ. ಅರ್ಥ ಸ್ನೇಹಿತರೆ? ನೋಡ್ರಿ, ಈಗ ನೋಡಿ ಇಸ್ ಈಕ್ವಲ್ ಟು, ಇಲ್ಲಿ ಕೆ ಈ ಬ್ರಾಕೆಟ್ ನ ಹೊರಗಡೆ ಇದೆ ಅಂದ್ರೆ ಕೆ ಈ ಎಕ್ಸ್ ಸ್ಕ್ವೇರ್ಗೂ ಮಲ್ಟಿಪ್ಲೈ ಆಗಬೇಕು, ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ಗೂ ಮಲ್ಟಿಪ್ಲೈ ಆಗಬೇಕು, ಆಲ್ಫಾ ಬೀಟಾಗೂ ಮಲ್ಟಿಪ್ಲೈ ಆಗಬೇಕು. ಹಾಗಾದ್ರೆ ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಕೆ ಇಂಟು ಆಲ್ಫಾ ಬೀಟಾ. ಇದನ್ನು ನೋಡಿ, ಇದು ಮತ್ತೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಫಾರ್ಮ್ಗೆ ಬಂತು. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬೋದು, ಎ ಜಾಗದಲ್ಲಿ ಕೆ ಇದೆ, ಬಿ ಜಾಗದಲ್ಲಿ ಅಂದ್ರೆ ಎಕ್ಸ್ ಬಿಟ್ಟು ಉಳಿದೆಲ್ಲ ಬಿನೇ, ಇದಿಷ್ಟು ಸಿನೇ. ಹಂಗಾಗಿ ಇದನ್ನ ಏನಂತ ಬರೀಬಹುದು ನಾವು, ಬೈ ಕಂಪೇರಿಂಗ್ ದ ಕೋಎಫಿಷಿಯಂಟ್ಸ್ ವಿ ಗೆಟ್, ಏನ್ ನಮಗೆ ಸಿಗುತ್ತೆ. ಓಕೆ, ಇದಿಷ್ಟು ನೀವು ಬೇಕಾದ್ರೆ ರಬ್ ಮಾಡ್ಕೊಂಡ್ರೆ ನಡೆಯುತ್ತೆ, ಇದನ್ನೆಲ್ಲ ಬರ್ಕೊಂಡಿದ್ರಲ್ಲ. ಓಕೆ, ವಿ ಗೆಟ್ ಇಲ್ಲಿ ಎ ಇದ್ದಂಗಿದೆ, ಹಾಗಾಗಿ ಎ ಇಸ್ ಈಕ್ವಲ್ ಟು ಕೆ, ಬಿ ಇಸ್ ಈಕ್ವಲ್ ಟು ನೋಡ್ರಿ ಬಿ ಎಕ್ಸ್, ಹಂಗಾಗಿ ಇದಿಷ್ಟು ಬಿ ಇದ್ದಂಗೆ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ. ನಂತರ ಸಿ ಇಸ್ ಈಕ್ವಲ್ ಟು ಕೆ ಆಲ್ಫಾ ಬೀಟಾ. ಈಗ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ, ಇದನ್ನ ಇಲ್ಲಿ ಮಾಡಿರುವಂತಹ ಈ ಇಕ್ವೇಶನ್ಗೆ ಕಂಪೇರ್ ಮಾಡಿ ನಾವು ಪಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ ಮಾಡ್ದಂಗೆ ಸಮ್ ಆಫ್ ಝೀರೋಸ್ ಅಂದ್ರೆ ಝೀರೋಸ್ ಯಾವ ತಗೊಂಡಿದೀವಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇಷ್ಟೇ. ನೀವು ಇದಿಷ್ಟು ನೋಡಿದ್ರಲ್ಲ, ಇದರಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿರೋದು ಏನಂದ್ರೆ, ಈ ರೀತಿ ಸ್ಪ್ಲಿಟ್ ಮಾಡಿ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡೋದು. ನಂತರ ಸಮ್ ಆಫ್ ಝೀರೋಸ್ ಅಂತ ಬರಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಸಮ್ ಆಫ್ ಝೀರೋಸ್ ಅಂತ, ಯಾಕಂದ್ರೆ ಆಲ್ಫಾ ಮತ್ತು ಬೀಟಾಗಳನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಎರಡು ಝೀರೋಗಳು ಅಂತ ಕನ್ಸಿಡರ್ ಮಾಡಿದ್ವಿ. ಹಾಗಾಗಿ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅರ್ಥ ಆಯ್ತಾ? ಇಷ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಇದನ್ನ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್, ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್. ಇಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮುಗಿತು. ಆದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಬಗ್ಗೆ ಕ್ವಶನ್ಸ್ ಎಕ್ಸೈಸ್ ನಲ್ಲಿ ಕೊಟ್ಟಿಲ್ಲ, ಆದ್ರೂ ಸಹ ನಿಮ್ಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಶಾರ್ಟ್ ಆಗಿ ಹೇಳ್ತಿದ್ದೀನಿ. ಇನ್ ಜನರಲ್ ಇಟ್ ಕ್ಯಾನ್ ಬಿ ಪ್ರೂವ್ಡ್ ದಟ್ ಇಫ್ ಆಲ್ಫಾ ಬೀಟಾ ಅಂಡ್ ಗಾಮಾ, ದಿಸ್ ಸಿಂಬಲ್, ಈ ಸಿಂಬಲ್ ಅನ್ನ ಏನಂತೀವಿ, ಗಾಮಾ. ಅರ್ಥ ಸ್ನೇಹಿತರೆ? ಇದು ಗಾಮಾ, ಇದು ಸಹ ಗ್ರೀಕ್ ಲೆಟರ್. ಓಕೆ, ಯಾಕಂದ್ರೆ ಇಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ನಲ್ಲಿ 3 ಝೀರೋಸ್ ಬರೋಕ್ಕೆ ಸಾಧ್ಯತೆ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ, ಹಂಗಾಗಿ ಆಲ್ಫಾ ಬೀಟಾ ಮತ್ತು ಗಾಮಾ ಇವು 3 ತಗೊಂಡಿದ್ದಾರೆ. ಹಂಗಾಗಿ ನಾವು ಝೀರೋಸ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಅನ್ನ ಆಲ್ಫಾ ಬೀಟಾ ಮತ್ತು ಗಾಮಾ ಅಂತ ಕನ್ಸಿಡರ್ ಮಾಡಿದ್ರೆ, ದೆನ್ ಇನ್ ಕ್ಯೂಬಿಕ್ ಪಾಲಿನಾಮಿಯಲ್ ಯಾವ ಫಾರ್ಮ್ ನಲ್ಲಿ ಇರುತ್ತೆ, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಟಿ, ಇದ್ರಾಗೆ ಏನೇನು ರಿಲೇಶನ್ಶಿಪ್ ಅನ್ನು ನಾವು ಪ್ರೂವ್ ಮಾಡಬಹುದು.
ಅಂದ್ರೆ ಸ್ವಲ್ಪ ಹಿಂದೋಗ್ರಿ. ಓಕೆ, ಇನ್ನೇನು ರಿಲೇಶನ್ಶಿಪ್ ನಾವು ಪ್ರೂವ್ ಮಾಡ್ಬೋದು ಅಂದ್ರೆ ಹಿಯರ್ ವಿ ಕ್ಯಾನ್ ಪ್ರೂವ್ ಒನ್ ರಿಲೇಶನ್ಶಿಪ್ ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ is equal to minus b by a. Alpha beta, that means alpha into beta plus beta into gamma plus gamma into alpha is equal to c by a. Nantara the product of alpha beta and gamma, alpha into beta into gamma is equal to minus d by a. ಇವು ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಫಾರ್ಮುಲಾಗಳು ಅಥವಾ ರಿಲೇಶನ್ಶಿಪ್ ಅನ್ನು ತೋರಿಸ್ತವೆ ಕ್ಯೂಬಿಕ್ ಪಾಲಿನಾಮಿಯಲ್ ನಲ್ಲಿ ಜೀರೋಕ್ಕೂ ಮತ್ತು ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ಸ್ ಇರುವಂತಹ ರಿಲೇಶನ್ಶಿಪ್ ಅನ್ನು ತೋರಿಸುವಂತಹ ಮೂರು ಫಾರ್ಮುಲಾಗಳು. ಆದ್ರೆ ಇದು ಎಕ್ಸರ್ಸೈಸ್ ಅಲ್ಲಿ ಕೇಳಿಲ್ಲ, ಆದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದೇನು, ಯು ಹ್ಯಾವ್ ಟು ರಿಮೆಂಬರ್ ಇನ್ ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ಸ್ ಹೌ ಕ್ಯಾನ್ ವಿ say or express the relationship between the zeros and the coefficients of a polynomial. Here we are going to express or show the relationship between the zeros and coefficients and ಕಾನ್ಸ್ಟೆಂಟ್ಸ್. ಇವುಗಳ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅನ್ನು ನಾವು ಯಾವ ರೀತಿ ಕ್ವಾಡ್ರಿಯಾಟಿಕ್ ನಲ್ಲಿ ತೋರಿಸಬಹುದು ಅಂದ್ರೆ ನಾವು ಮಾಡಬೇಕಾಗಿರೋದು ಫಸ್ಟ್ ನಾವು ಕೊಟ್ಟಿರುವಂತಹ ಕ್ವಾಡ್ರಿಯಾಟಿಕ್ ಇಕ್ವೇಷನ್ ಅನ್ನ ಮೊದಲು ಸ್ಪ್ಲಿಟ್ ಮಾಡ್ತೀವಿ. 3 ಟರ್ಮ್ ಇದ್ದಾಗ, 2 ಟರ್ಮ್ ಇತ್ತಂದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕಂತ ಆ ಎಕ್ಸೈಸ್ ಅನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ 2.2 ಎಕ್ಸೈಸ್ ಅನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅದನ್ನ ಮಾಡಿ ತೋರಿಸ್ಬಿಡ್ತೀನಿ. ಈ ರೀತಿ ನಾವು ಸ್ಪ್ಲಿಟ್ ಮಾಡ್ತೀವಿ, ನಂತರ 2 ಝೀರೋಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ಮಾಡಿದ ನಂತರ ಝೀರೋಗಳು ಸಿಕ್ಕ ನಂತರ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ, ಯಾವ 2 ಝೀರೋಗಳು ಬಂದಿರ್ತವೆ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ ಅದಕ್ಕೂ ಮತ್ತು ಸಿ ಬೈ ಎ ಇದಕ್ಕಿರುವಂತ ರಿಲೇಶನ್ಶಿಪ್ ಅವುಗಳನ್ನು ನಾವು ಟೆಸ್ಟ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ತೀವಿ. ಸಮ್ ಆಫ್ ಝೀರೋಸ್ಗೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಇದನ್ನ ಇದು ಸ್ಯಾಟಿಸ್ಫೈ ಮಾಡಬೇಕು. ಪ್ರಾಡಕ್ಟ್ ಆಫ್ ಝೀರೋಸ್ ಇದಕ್ಕೆ ಸಿ ಬೈ ಎ, ಇದನ್ನ ಇದು ಸ್ಯಾಟಿಸ್ಫೈ ಮಾಡಬೇಕು. ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಮುಂದಿನ ಎಪಿಸೋಡ್ ನಲ್ಲಿ ಎಕ್ಸರ್ಸೈಸ್ 2.2 ಇದನ್ನು ಶುರು ಮಾಡೋಣ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರ ಮೂಲಕ ತೋರಿಸಿ, ಜೊತೆಗೆ ವಿಡಿಯೋವನ್ನು ತಕ್ಷಣ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.